Hi students, welcome back to Political Science class. PUC ದ್ವಿತೀಯ ವರ್ಷದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ರಾಜ್ಯಶಾಸ್ತ್ರ ವರ್ಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ CIT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು KAT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ನಾವು ತಿಳಿದುಕೊಂಡಿದ್ದೇವೆ ಈಗಾಗಲೇ ಕಳೆದ ವಿಡಿಯೋದಲ್ಲಿ. ಅದರ ಮುಂದಿನ ಪರಿಕಲ್ಪನೆ ಜೊತೆಗೆ ಈ ಅಧ್ಯಾಯ ಅಂದರೆ 3ನೇ ಅಧ್ಯಾಯದ ಅಂತಿಮ ಪರಿಕಲ್ಪನೆ ಕಡೆಗೆ ನಾವು ಬಂದು ನಿಂತಿದ್ದೇವೆ. ಅಂತಿಮ ಪರಿಕಲ್ಪನೆಯಾದ ಜೊತೆಗೆ ಈ ಅಧ್ಯಾಯದಲ್ಲಿ ಬರುವಂಥ 6ನೇ ಪರಿಕಲ್ಪನೆಯಾದ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ 3ನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ ಜೊತೆಗೆ 3ನೇ ಅಧ್ಯಾಯದ 6ನೇ ಪರಿಕಲ್ಪನೆಯಾದ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಲೋಕಸೇವಾ ಆಯೋಗ ಲೋಕಸೇವಾ ಆಯೋಗದ ಕುರಿತು ನಾವು ತಿಳಿದುಕೊಳ್ಳಬೇಕಾಗಿದೆ. ಲೋಕಸೇವಾ ಆಯೋಗ ಅಂದ ಕೂಡಲೇ ಇಲ್ಲಿ ಪ್ರಮುಖವಾಗಿ 2 ರೀತಿಯ ಪ್ರಮುಖ ಲೋಕಸೇವಾ ಆಯೋಗಗಳನ್ನು ಕಾಣ್ತೀವಿ. ಅವು ಯಾವ ಅನ್ನೋದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ತದನಂತರ ಆ 2ರಲ್ಲಿ ಒಂದನ್ನು ಪ್ರಮುಖವಾಗಿ ಇವತ್ತು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವೇನು ತಿಳ್ಕೊಳ್ತೀವಿ ಅನ್ನೋದನ್ನು ಈ ಲೋಕಸೇವಾ ಆಯೋಗದಲ್ಲಿ ಸ್ವಲ್ಪ ನೋಡೋಣ ಸಿಂಪಲ್ ಆಗಿ. ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಲೋಕಸೇವಾ ಆಯೋಗ ಅಂದ ಕೂಡಲೇ ಇಂಟ್ರೊಡಕ್ಷನ್ ಪೀಠಿಕೆ ಅಥವಾ ಪ್ರಸ್ತಾವನೆ ಬಗ್ಗೆ ತಿಳಿದುಕೊಳ್ಳಬೇಕಾಗ್ತದೆ. ತದನಂತರ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಸ್ಟ್ ಒನ್ UPS ಅಂತ ಕರಿತೀವಿ ನಾವು. ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಕಾಂಪೋಸಿಷನ್ ಆಫ್ UPSC ಕಾಂಪೋಸಿಷನ್ ಆಫ್ UPSC ಅಂದರೆ ಕಾಂಪೋಸಿಷನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕುರಿತು ತಿಳಿದುಕೊಳ್ಳಬೇಕಾಗಿದೆ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ UPSC ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ತದನಂತರ 2ನೇದಾಗಿ ಬರುವಂಥ ಪ್ರಮುಖ ಲೋಕಸೇವಾ ಆಯೋಗ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPS ಅಂತ ಕರಿತೀವಿ. ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕಾಂಪೋಸಿಷನ್ ಆಫ್ KPSC ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ತಿಳಿದುಕೊಳ್ಳಬೇಕಾಗ್ತದೆ. ತದನಂತರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ KPSC ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಅಂದರೆ ಈ 2 ಪ್ರಮುಖ ಲೋಕಸೇವಾ ಆಯೋಗಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನಾವು ಮೊದಲನೇ ಯಾವುದಪ್ಪ ಅಂತಂದ್ರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕುರಿತು ನಾವು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ತದನಂತರ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ UPSC ಕೇಂದ್ರ ಲೋಕಸೇವಾ ಆಯೋಗದ ಕುರಿತು ತಿಳಿದುಕೊಳ್ಳೋಣ. ಅರ್ಥ ಆಯ್ತು ರೀ? ಹಾಗಾದರೆ ಸ್ವಲ್ಪ ನಾವು ಪೀಠಿಕೆ ಅಥವಾ ಪ್ರಸ್ತಾವನೆ ಕಡೆಗೆ ಹೋಗಬೇಕಾಗ್ತದೆ. ಅಲ್ಲಿ ನೋಡೋಣ. ಇಂಟ್ರೊಡಕ್ಷನ್ ಅಂದ ಕೂಡಲೇ ಇಲ್ಲಿ ವಿದ್ಯಾರ್ಥಿಗಳೇ ಭಾರತ ಸಂವಿಧಾನದ 315ನೇ ವಿಧಿಯಿಂದ ಹಿಡ್ಕೊಂಡು 315ನೇ ವಿಧಿಯಿಂದ 323ನೇ ವಿಧಿಯವರೆಗೆ 323ನೇ ವಿಧಿಯವರೆಗೆ ಅಂದರೆ ಭಾರತ ಸಂವಿಧಾನದ 315ನೇ ವಿಧಿಯಿಂದ ಹಿಡ್ಕೊಂಡು 323ನೇ ವಿಧಿಯವರೆಗೆ ಲೋಕಸೇವಾ ಆಯೋಗವನ್ನು ರಚನೆ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ ಭಾರತ ಸಂವಿಧಾನ 315ನೇ ವಿಧಿಯಿಂದ ಹಿಡ್ಕೊಂಡು 323ನೇ ವಿಧಿ ಅನ್ವಯ. ಹಾಗಾದರೆ ಲೋಕಸೇವಾ ಆಯೋಗದಲ್ಲಿ ನಾವು ಪ್ರಮುಖ ವಿದ್ಯಾರ್ಥಿಗಳು 3 ರೀತಿಯ ವಿಧಗಳನ್ನು ಕಾಣ್ತೀವಿ. ಆ 3 ರೀತಿಯ ವಿಧಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಒಂದು UPSC ಅಂತ ಕರಿತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ. 2 KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಬರ್ತದೆ. ಇನ್ನು 3ನೇದಾಗಿ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಸೇರಿಸಿ ಅಲ್ಲಿ JPS ಅಂತ ಬರ್ತದೆ. JPSC ಅಂದ್ರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದ್ರೆ ಜಂಟಿ ಲೋಕಸೇವಾ ಆಯೋಗ. ಹೀಗೆ ಪ್ರಮುಖವಾಗಿ 3 ರೀತಿಯ ಲೋಕಸೇವಾ ಆಯೋಗದ ವಿಧಗಳನ್ನ ಕಾಣ್ತೀವಿ. ಒಂದು UPSC, ಇನ್ನೊಂದು KPSC, ಮತ್ತೊಂದು JPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಜಂಟಿ ಲೋಕಸೇವಾ ಆಯೋಗ. ಅರ್ಥ ಆಯ್ತು ರೀ? ಈ 3 ವಿಧಗಳಲ್ಲಿ ಅತ್ಯಂತ ಪ್ರಮುಖವಾದ 2 ವಿಧಗಳು ಕಾಣ್ತೀವಿ. ಒಂದು UPSC, ಇನ್ನೊಂದು KPSC ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ನೇಮಕ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಒಂದು 2 ಮತ್ತು 2ಕ್ಕಿಂತ ಹೆಚ್ಚಿನ ರಾಜ್ಯಗಳು ಸೇರಿಸಿ ಒಂದು ಜಂಟಿ ಲೋಕಸೇವಾ ಆಯೋಗ ನೇಮಕ ಮಾಡಲಾಗ್ತದೆ. ಅದರ ಬಗ್ಗೆ ಅಷ್ಟೊಂದು ಏನು ಇದೆಲ್ಲ. ಬಟ್
KPSC ಮತ್ತು UPSC ಇವು ಬಹಳ ಮಹತ್ವವಾದ ಲೋಕಸೇವಾ ಆಯೋಗಗಳಾಗಿವೆ. ಹೀಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳುವಂತಹ ಮೊದಲನೇ ಒಂದು ಲೋಕಸೇವಾ ಆಯೋಗ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದರ ಬಗ್ಗೆ ನಾವು ಸ್ವಲ್ಪ ನೋಡಬೇಕಾಗ್ತದೆ. ಅರ್ಥ ಆಯ್ತರೆ? ದ ಫಸ್ಟ್ ಒನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC. UPSC ಬಗ್ಗೆ ನಾವು ತಿಳ್ಕೋಣ. UPSC ಅಂದ್ರೆ ಏನು ಹೇಳ್ರಿ? ಕೇಂದ್ರ ಲೋಕಸೇವಾ ಆಯೋಗ. ಕೇಂದ್ರ ಲೋಕಸೇವಾ ಆಯೋಗದ ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಕೇಂದ್ರ ಲೋಕಸೇವಾ ಆಯೋಗ ಅಂದ ಕೂಡಲೇ ಭಾರತ ಸಂವಿಧಾನದ 315ನೇ ವಿಧಿ, ಭಾರತ ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವೈಖರಿ ಮತ್ತು ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದ ಭಾರತ ಸಂವಿಧಾನದ 315ನೇ ವಿಧಿ. ಕೇಂದ್ರ ಲೋಕಸೇವಾ ಆಯೋಗ ಇದು ಏನು ಮಾಡತೈತಿ ಅಂದರೆ ವಿದ್ಯಾರ್ಥಿಗಳೇ, ಕೇಂದ್ರದಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ನಾಗರಿಕ ಸೇವಾ ವರ್ಗವನ್ನು, ನಾಗರಿಕ ಸೇವೆಗಳನ್ನು ಆಯ್ಕೆ ಮಾಡುವ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು ಇದು ತೆಗೆದುಕೊಂಡಿರುವಂತಹ, ಭಾರತ ಸಂವಿಧಾನದಿಂದ ಸ್ವಾಯತ್ತತೆಯನ್ನು ಪಡೆದುಕೊಂಡಿರುವಂತಹ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಅಥವಾ ಸ್ವತಂತ್ರ ಅಂಗವಾಗಿ ಏನಪ್ಪ ಅಂತಂದ್ರೆ ಗುರುತಿಸ್ತದ ವಿದ್ಯಾರ್ಥಿಗಳೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ. ಅಂದರೆ ಭಾರತ ಸಂವಿಧಾನದ 315ನೇ ವಿಧಿ ಅನ್ವಯ ಭಾರತ ಸಂವಿಧಾನದಿಂದ ಸ್ವಾಯತ್ತತೆಯನ್ನು ಪಡೆದ ಒಂದು ಸ್ವತಂತ್ರ ಅಂಗವಾಗಿ ಕೇಂದ್ರದಲ್ಲಿ ವಿವಿಧ ರೀತಿಯ ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದರ ಮುಖಾಂತರ ಅಭ್ಯರ್ಥಿಗಳನ್ನು ನಾಗರಿಕ ಸೇವಾ ವರ್ಗಕ್ಕೆ ಆಯ್ಕೆ ಮಾಡುವ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು, ಪ್ರಮುಖವಾದ ಕಾರ್ಯವನ್ನು ಏನಪ್ಪ ಅಂತಂದ್ರೆ ನಿಭಾಯಿಸ್ತದ ವಿದ್ಯಾರ್ಥಿಗಳ ಇದೊಂದು ಸ್ವತಂತ್ರ ಸ್ವಾಯತ್ತ ಸಂವಿಧಾನದ ಅಂಗವಾಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತದ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ. ಅರ್ಥ ಆಯ್ತು? ಹಾಗಾದರೆ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಕೋಡಿಯಲ್ಲಿ ಚಿತ್ರಣ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ, ಅಖಿಲ ಭಾರತ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದರೆ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ ಮಹತ್ವದ ಜವಾಬ್ದಾರಿಯನ್ನು ಇದು ತೆಗೆದುಕೊಳ್ತದೆ. ಆ ಮಹತ್ವದ ಜವಾಬ್ದಾರಿ ಅಂತೆ ವ್ಯವಸ್ಥಿತವಾಗಿ ಕೆಲಸ ಕಾರ್ಯವನ್ನು ನಿಭಾಯಿಸುವಲ್ಲಿ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪಿಸಲ್ಪಟ್ಟದ. ಅರ್ಥ ಆಯ್ತು? ಹಾಗಾದರೆ ನಾವು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕಾಗ್ತದೆ. ನೋಡೋಣ, ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಬಗ್ಗೆ ನೋಡೋಣ. ಕಾಂಪೋಸಿಷನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC, ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕುರಿತು ನಾವು ತಿಳಿದುಕೊಳ್ಳೋಣ. ಅರ್ಥ ಆಯ್ತು? ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಬಗ್ಗೆ ಸ್ವಲ್ಪ ನೋಡೋಣ ನಾವು. ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC, ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಬಗ್ಗೆ ನಾವು ನೋಡಬೇಕಾಗ್ತದೆ. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಅಂದ ಕೂಡಲೇ ಇಲ್ಲಿ ಭಾರತ ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯವೈಖರಿ ಬಗ್ಗೆ ಸ್ಪಷ್ಟಪಡಿಸ್ತದೆ. ಹಾಗಾದರೆ ಅದರ ರಚನೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ನಾವು ಸ್ವಲ್ಪ ನೋಡಬೇಕಾಗ್ತದೆ. ಏನೇ ನೋಡೋಣ. ಫಸ್ಟ್ ಒನ್, ಮೆಂಬರ್ಶಿಪ್ ಅಂದರೆ ಹೇಳ್ರಿ ಸದಸ್ಯತ್ವ. ಕೇಂದ್ರ ಲೋಕಸೇವಾ ಆಯೋಗವು ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರನ್ನದು ಒಳಗೊಂಡದ. ಸಿಂಪಲ್ ಆಗಿ ಒಬ್ಬ ಅಧ್ಯಕ್ಷ 10 ಜನ ಸದಸ್ಯರು, ಒಬ್ಬ ಅಧ್ಯಕ್ಷ 10 ಜನ ಸದಸ್ಯರನ್ನದು ಒಳಗೊಂಡದ. ಆ 10 ಜನ ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ನಾಗರಿಕ ಸೇವಾ ವರ್ಗದ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದ ಅತ್ಯುನ್ನತ ಹಿರಿಯ ಅಧಿಕಾರಿಗಳಾಗಿರ್ತಾರೆ. ಇನ್ನುಳಿದ ಅರ್ಧದಷ್ಟು ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸೇವೆ ಸಲ್ಲಿಸುತ್ತಿರುವಂತಹ ಅಧಿಕಾರಿಗಳನ್ನ ಅಲ್ಲಿ ಆಯ್ಕೆ ಮಾಡ್ತಾರೆ. ಅಂದರೆ ಒಟ್ಟು ಕೇಂದ್ರ ಲೋಕಸೇವಾ ಆಯೋಗ ಒಳಗೊಂಡಿರುವಂತಹ ಸದಸ್ಯರ ಸಂಖ್ಯೆ ಎಷ್ಟ್ರಿ? 10 ಜನ ಸದಸ್ಯರನ್ನು ಒಳಗೊಂಡಿತ್ತು. ಎಷ್ಟ್ರಿ? 10 ಜನ. ಒಬ್ಬ ಪ್ರಮುಖ ಅಧ್ಯಕ್ಷರು ಇರ್ತಾರೆ, ಒಬ್ಬರು ಅಧ್ಯಕ್ಷರು ಮತ್ತು 10 ಜನ ಸದಸ್ಯರನ್ನ ಒಳಗೊಂಡಿದ್ದ ಕೇಂದ್ರ ಲೋಕಸೇವಾ ಆಯೋಗ ಪ್ರಸ್ತುತವಾಗಿ. ಅರ್ಥ ಆಯ್ತು? ಇಲ್ಲಿ ಪ್ರಸ್ತುತವಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಯಾರ ಕಾರ್ಯನಿರ್ವಹಿಸಕತ್ತಾರಪ್ಪ ಅಂತಂದ್ರೆ ಪ್ರದೀಪ್ ಕುಮಾರ್ ಜೋಶಿ. ಗೊತ್ತಿರ್ಬೇಕ್ರೆ
ಅಧ್ಯಕ್ಷರು ಇವರು ಪ್ರದೀಪ್ ಕುಮಾರ್ ಜೋಶಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸಕತ್ತಾರೆ. ಇಲ್ಲೂ ಕೂಡ ಕ್ವಶನ್ ಕೇಳ್ತಾರೆ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ UPSC? ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಎಷ್ಟು ಜನ ಸದಸ್ಯರಿದ್ದಾರೆ? ಒಬ್ಬರ ಅಧ್ಯಕ್ಷರು 10 ಜನ ಸದಸ್ಯರಿದ್ದಾರೆ. ಎಷ್ಟಾದ್ರಿ? 1 chairman and another 10 members. 1 chairman, a chairman and 10 members. 10 ಜನ ಸದಸ್ಯರು. ಹಿಂಗೂ ಕೇಳ್ಬೋದು, ಹೂ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ UPSC? ಕೇಂದ್ರ ಲೋಕಸೇವಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳ್ಬೋದು, ಅಥವಾ ಚೇರ್ಮನ್ ಯಾರು ಕೇಳ್ಬೋದು. ಯಾರ್ರೀ? ಪ್ರದೀಪ್ ಕುಮಾರ್ ಜೋಶಿ ಅಂತ ನೀವು ಹೇಳಬೇಕಾಗ್ತದೆ. ಇದನ್ನು ಸರಿಯಾಗಿ ನೋಡ್ಕೊಡ್ರಿ, ಎಕ್ಸಾಮ್ದಷ್ಟೇ ಮಹತ್ವ ಆಯ್ತು, ಸಿಂಪಲ್ ಆಗಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ವಿದ್ಯಾರ್ಥಿಗಳ ಅಪಾಯಿಂಟ್ಮೆಂಟ್, ನೇಮಕಾತಿ. ಮೊದಲನೇದು ಸದಸ್ಯತ್ವ, ಎರಡನೇದು ನೇಮಕಾತಿ. ಹಾಗಾದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ಆಯ್ಕೆ ಮಾಡುತ್ತಾರೆ. ಹೇಗೆ? ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಇಂಡಿಯನ್ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಬೈ ದಿ UPSC ಚೇರ್ಮನ್ ಆ್ಯಂಡ್ ಮೆಂಬರ್ಸ್. ಇಂಡಿಯನ್ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ. ಇಲ್ಲೂ ಕೂಡ ಒಂದು ಕ್ವಶನ್ ಕೇಳ್ತಾರೆ, ಹೂ ಅಪಾಯಿಂಟ್ಸ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ UPSC? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಪ್ರೆಸಿಡೆಂಟ್ ಸಿಂಪಲ್, ಅರ್ಥ ಆಯ್ತು. ಅದನ್ನು ನೋಡ್ಕೊಳ್ಳಿ ಸರಿಯಾಗಿ. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಕ್ವಾಲಿಫಿಕೇಶನ್ಸ್. ಇವರ ಅರ್ಹತೆಗಳು ಏನದಾವಪ್ಪ? ಅರ್ಹತೆಗಳು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಬೇಕಾದ್ರೆ ಇರಬೇಕಾದ ಅರ್ಹತೆಗಳು ಏನದಾವು ಅನ್ನೋದನ್ನು ಸ್ವಲ್ಪ ನೋಡೋಣ ನಾವು. ಇಲ್ಲಿ ವಿದ್ಯಾರ್ಥಿಗಳ ಫಸ್ಟ್ ಒನ್, ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ. ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಫಸ್ಟ್ ಒನ್. ಸೆಕೆಂಡ್ ಒನ್, ಮಿನಿಮಮ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸ್. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರಬೇಕು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿರಬೇಕು. ಇದು ಎರಡನೇ ಪ್ರಮುಖ ಅವರ ಅರ್ಹತೆ, ಜಸ್ಟ್ ತಿಳ್ಕೊರಿ ಅಷ್ಟ. ಇನ್ನು ಮೂರನೇದು, ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್. ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್, ಅಪರಾಧಿ ಮತ್ತು ಹುಚ್ಚನಾಗಿರಬಾರದು. ಇವು ಸಿಂಪಲ್ ಏನಪ್ಪ ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗೆ ಇರಬೇಕಾದ ಅರ್ಹತೆಗಳು. ಮತ್ತೆ ನೋಡ್ರೆ, ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಒಂದನೇದು ಭಾರತದ ಪ್ರಜೆಯಾಗಿರಬೇಕು. ಎರಡನೇದು, ಮಿನಿಮಮ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸ್. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರಬೇಕು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿರಬೇಕು. ಇದು ಎರಡನೇದು. ಇನ್ನು ಮೂರನೇದು, ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್, ಅಪರಾಧಿ ಮತ್ತು ಹುಚ್ಚನಾಗಿರಬಾರದು. ಇವು ಪ್ರಮುಖ ಅವರ 3 ಅರ್ಹತೆಗಳು. ಇಲ್ಲಿ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ಟು ಬಿ ಮೆಂಬರ್ ಆಫ್ UPSC? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯನಾಗಬೇಕಾದರೆ ಇರಬೇಕಾದ ಅರ್ಹತೆಗಳು ಯಾವುವು? ಈಗೇನು ಹೇಳಿಲ್ಲ 3, ಅವತ್ತನ್ನ ಬರೆಯೋದು. ಅರ್ಥ ಆಯ್ತು. ಸಿಂಪಲಾಗಿ 2 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್, ಟರ್ಮ್ ಆರ್ ಟ್ಯೂನಿಯರ್, ಅಧಿಕಾರಾವಧಿ ಅಂತ ಕರಿತೀವಿ ನಾವು. ಟರ್ಮ್ ಆರ್ ಟ್ಯೂನಿಯರ್, ಅಧಿಕಾರಾವಧಿ. ಹಾಗಾದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟಿರ್ತದಪ್ಪ? 6 ವರ್ಷ ಮತ್ತು ಅವರಿಗೆ 65 ವರ್ಷ ವಯಸ್ಸಾಗೋರು ಕೂಡ ಅಧಿಕಾರದಲ್ಲಿ ಇರುತ್ತಾರೆ. ಇದರಲ್ಲಿ ಯಾವುದು ಮೊದಲು ಬರುತ್ತದೆಯೋ ಆವಾಗ ಅವರೇನಪ್ಪ ಅಂದ್ರೆ ನಿವೃತ್ತಿ ಹೊಂದುತ್ತಾರೆ. 6 years till attain the age of 65 years. 6 years till attain the age of 65 years. ಕೇಂದ್ರ ಲೋಕಸೇವಾ ಆಯೋಗದ ಕಚೇರಿ ಅಧಿಕಾರಾವಧಿ 6 ವರ್ಷ ಮತ್ತು ಅವರಿಗೆ 65 ವರ್ಷ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರುತ್ತಾರೆ. ಇದರಲ್ಲಿ ಯಾವುದು ಮೊದಲು ಬರೋದಿಲ್ಲ ಅವಾಗ ಅವರು ನಿವೃತ್ತಿ ಹೊಂದ್ತಾರೆ. ಫಾರ್ ಎಕ್ಸಾಂಪಲ್ ಅಪ್ಪ, ಹೆಂಗಪ್ಪ ಇದ? ಈಗ ಒಬ್ಬ ಅಧಿಕಾರಿಪ್ಪ, ಒಬ್ಬ ಅಧ್ಯಕ್ಷ
ತಿಳ್ಕೊರಿ, ಅಥವಾ ಒಬ್ಬ ಸದಸ್ಯ ತಿಳ್ಕೊರಿ. 50 ವರ್ಷ ಇದ್ದಾಗ ನಾವು ಆಯ್ಕೆ ತಿಳ್ಕೊರಿ. ಅವ ಯಾವಾಗ ನಿವೃತ್ತಿ ಅಂತ ಹೇಳ್ರಿ? ಅವಾಗ 56 ವರ್ಷ ಆತಂದ್ರೆ ಅವ್ನು ನಿವೃತ್ತಿ ಅಂತ, ಅದರಲ್ಲಿ ಪೂರ್ಣ 6 ವರ್ಷ ಪೂರೈಸಿದ ಅಂತ ಅರ್ಥ. ಇನ್ನು ಒಬ್ಬ ಅಧ್ಯಕ್ಷ ಅಥವಾ ಸದಸ್ಯ ಏನಪ್ಪ ಅಂದ್ರೆ 60 ವರ್ಷ ಇದ್ದಾಗ ಆಯ್ಕೆಗೆ ತಿಳ್ಕೊರಿ. ಅದ್ರಾಗ ಮೊದಲು ಯಾವ್ದು ಬರ್ತೈತೆ ರೀ? ಅವ್ರಿಗೆ 65 ಅಂದ್ರೆ 65 ವರ್ಷನಾಗ ಇವ್ರು ನಿವೃತ್ತಿ ಹೊಂತಾರೆ, ಅಂದ್ರೆ 5 ವರ್ಷದಾಗ ಇವ್ರು ನಿವೃತ್ತಿ ಹೊಂತಾರೆ. ಅವ್ರಿಗೆ 65 ವರ್ಷ ಆತಂದ್ರೆ ಅವ್ರು ನಿವೃತ್ತಿ ಹೊಂತಾರೆ, ಮತ್ತಿನ 1 ವರ್ಷ ಉಳಿದಿತ್ತು. ಈ ರೀತಿ ಇರ್ತೈತಿ. 50 ವರ್ಷ ಇದ್ದವ 56 ವರ್ಷಕ್ಕೆ ನಿವೃತ್ತಿ ಹೊಂತ, 60 ವರ್ಷ ಇದ್ದವ 65 ವರ್ಷ ನಿವೃತ್ತಿ ಹೊಂತ. ಅಂದ್ರೆ ಅವುಗಳಲ್ಲಿ ಯಾವುದು ಮೊದಲು ಬರುತ್ತದೆಯೋ ಅವಾಗ ಅವರ ನಿವೃತ್ತಿ ಹೊಂದುತ್ತಾರೆ. ಒಮ್ಮೆ ನಿವೃತ್ತಿ ಹೊಂದಿದ ನಂತರ ಮತ್ತೆ ಪುನಃ ನೇಮಕಾತಿಗೆ ಅವಕಾಶ ಇರುವುದಿಲ್ಲ, ಪುನರ್ ನೇಮಕಾತಿಗೆ ಅವರಿಗೆ ಅವಕಾಶ ಇರುವುದಿಲ್ಲ. ಆದರೂ ಕೇಂದ್ರ ಲೋಕಸೇವಾ ಆಯೋಗದ ಒಬ್ಬ ಸದಸ್ಯ ಕೇಂದ್ರ ಲೋಕಸೇವಾ ಆಯೋಗದ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಸಿಗಬಹುದು. ಅರ್ಥ ಆಯ್ತು ರೀ? 6 ವರ್ಷ ಅವರಿಗೆ 65 ವರ್ಷ ಆಗುವರೆ ಅಧಿಕಾರದಲ್ಲಿ ಇರುತ್ತಾರೆ. 6 years till attain the age of 65 years. ಇಲ್ಲಿಯೂ ಕೂಡ ಒಂದು 2 ಪ್ರಶ್ನೆ ಕೇಳ್ತಾರ. ಹೆಂಗೆ ಕೇಳ್ತಾರೆ ನೋಡ್ರಿ, ಸಿಂಪಲ್ ಆಗಿ ಹೇಳ್ತಾನೆ. ವಾಟ್ ಈಸ್ ದ ರಿಟೈರ್ಮೆಂಟ್ ಏಜ್ ಆಫ್ ದಿ ಚೇರ್ಮನ್ ಆಫ್ UPSC? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಹೇಳ್ರಿ? 65 ವರ್ಷ. ಇದು ಬೇರೆ ರೇ, 6 years ಇದು ಬೇರೆ. ಅವರಿಗೆ 65 years ಆಗಿರ್ಬೇಕು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ರೀ? 65 years, 65 ವರ್ಷ ವಯಸ್ಸು ಅವರದ್ದು ನಿವೃತ್ತಿ ವಯಸ್ಸು. ಇನ್ನು ಹೆಂಗೂ ಕೇಳ್ತಾರೆ, ವಾಟ್ ಈಸ್ ದ ಟ್ಯೂನರ್ ಆಫ್ ಆಫೀಸ್ ಆಫ್ ಅ ಮೆಂಬರ್ ಆಫ್ UPSC? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ರೀ? 6 years, 6 ವರ್ಷ, ಅಥವಾ ಅವರಿಗೆ 65 ವರ್ಷ ವಯಸ್ಸಾಗಿರಬೇಕು. ಹಿಂಗೆ 2 ಬರೀಬೇಕ್ರೆ? 2 ಬರೀಬೇಕು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗಿರಬೇಕು. 6 years till attain the age of 65 years. ಕನ್ಫ್ಯೂಸ್ ಬೇಡ್ರೆ, ನಿವೃತ್ತಿ ವಯಸ್ಸು ಪರ್ಟಿಕ್ಯುಲರಾಗಿ 65 ಬರಬೇಕು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ 65 ವರ್ಷ ವಯಸ್ಸಾಗಿರಬೇಕು. ಈ ರೀತಿ ಬರಬೇಕು. ಕನ್ಫ್ಯೂಸ್ ಒಟ್ಟು ಮಾಡ್ಕೋಬೇಡ್ರಿ, ನಗದು ಸಿಂಪಲ್ ಆಯ್ತು. ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳ ರಚನೆಯಲ್ಲಿ 5th one ಎಮೂಲ್ಮೆಂಟ್ಸ್ ಅಂದ್ರೆ ಏನ್ರಿ? ವೇತನ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ವೇತನವನ್ನು ಭಾರತ ಸಂಸತ್ತು ಸಮಯದಿಂದ ಸಮಯಕ್ಕೆ ನಿರ್ಧರಿಸುತ್ತದೆ. ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರಿಗೆ ಭಾರತ ಸಂಸತ್ತು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಏನಪ್ಪ ಅಂದ್ರೆ ವೇತನವನ್ನು ನೀಡುತ್ತದೆ. ಭಾರತ ಸಂಸತ್ತಿನ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ನೀಡಲಾಗ್ತದೆ. ಇವರಿಗೆ ವೇತನ ಏನಪ್ಪ ಅಂದ್ರೆ ಹೆಚ್ಚಿರ್ತದೆ. ಅಂದ್ರೆ ಸರ್ವೋನ್ನತ ಅಧಿಕಾರಿಗಳು ಯಾರದಾರಲ್ಲ ಅದೇ ಒಂದು ಮಾದರಿಯಲ್ಲಿ ಇವರಿಗೂ ಕೂಡ ಅತಿ ಹೆಚ್ಚು ಏನಪ್ಪ ಅಂದ್ರೆ ವೇತನವನ್ನು ಕೊಡ್ತಾರೆ. ಅರ್ಥ ಆಯ್ತು? ಆ ವೇತನವನ್ನು ಭಾರತ ಸರ್ಕಾರ ತನ್ನ ಸಂಚಿತ ನಿಧಿಯಿಂದ, ಭಾರತ ಸಂಸತ್ತು ತನ್ನ ಸಂಚಿತ ನಿಧಿಯಿಂದ ವಿಧಿಸ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿದಾಗ 2,50,000 ವೇತನ ಇವರಿಗಿರ್ತೈತಿ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಇರ್ತೈತಿ. ಇನ್ನುಳಿದ ಸದಸ್ಯರಿಗೆ 2,25,000 ರೂಪಾಯಿ ವೇತನ ಇರ್ತೈತಿ ಪ್ರತಿ ತಿಂಗಳ. ಅರ್ಥ ಆಯ್ತು ರೀ? ಅಂದ್ರೆ ಇವ್ರಿಗೆ ವೇತನ ಹೆಚ್ಚಿರ್ತೈತಿ. ಕೇಂದ್ರ ಲೋಕಸೇವಾ ಅಧ್ಯಕ್ಷ ಮತ್ತು ಸದಸ್ಯರಿಗೆ ವೇತನ ಹೆಚ್ಚುವರಿಗೆ ನೀಡುತ್ತದೆ ಭಾರತ ಸಂಸತ್ತು ತನ್ನ ಸಂಚಿತ ನಿಧಿಯಿಂದ ಸಮಯದಿಂದ ಸಮಯಕ್ಕೆ. ಅರ್ಥ ಆಯ್ತು ರೀ? ಸಿಂಪಲ್. ನೆಕ್ಸ್ಟ್ ರಿಮೂವಲ್, ಪದಚ್ಯುತಿ ಅಂತ ಕರಿತೀವಿ ನಾವು ಕನ್ನಡದಾಗ. ಅದು ವೇತನ ಆಯಿತು, ಇದು ಪದಚ್ಯುತಿ. 6ನೇದಾಗಿ ಬರುವಂಥ ಪ್ರಮುಖ ಅಂಶ ರಿಮೂವಲ್ ರಚನೆಯಲ್ಲಿ ಪದಚ್ಯುತಿ. ಹಾಗಾದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನು ಯಾರು ಪದಚ್ಯುತಿಗೊಳಿಸ್ತಾರಪ್ಪ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನು ಭಾರತದ ರಾಷ್ಟ್ರಪತಿಯವರು ಪದಚ್ಯುತಿಗೊಳಿಸುತ್ತಾರೆ. ಹೇಗೆ ಪದಚ್ಯುತಿಗೊಳಿಸುತ್ತಾರೆ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಿಚಾರಣೆ ಮುಗಿದ ನಂತರ, ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ನ್ಯಾಯಾಧೀಶರ ವಿಚಾರಣೆ ಮುಗಿದ ನಂತರ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಭಾರತದ ರಾಷ್ಟ್ರಪತಿಯವರು ಯಾವ ಆಧಾರದ ಮೇಲೆ ಇವರನ್ನ ಪದಚ್ಯುತಿಗೊಳಿಸ್ತಾರಪ್ಪ ಅಂತಂದ್ರೆ ದುರ್ನಡತೆ ಆಧಾರದ ಮೇಲೆ, ಅಸಭ್ಯ ವರ್ತನೆ ಆಧಾರದ ಮೇಲೆ, ಅನುಚಿತ ವರ್ತನೆ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಪದಚ್ಯುತಿಗೊಳಿಸುತ್ತಾರೆ. ಅಥವಾ ಏನಾದರೂ ಲೋಪದೋಷಗಳನ್ನು ಎಸಗಿದ್ದರೆ, ಅನುಚಿತ ವರ್ತನೆ ಮಾಡಿದ್ದರ, ಅಸಭ್ಯ ವರ್ತನೆ ಮಾಡಿದ್ದರ, ಅಥವಾ ಏನಾದರೂ ದುರ್ನಡತೆಯನ್ನು ಎಸಗಿದ್ದರ ಅವುಗಳ ಆಧಾರದ ಮೇಲೆ
ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವಿಚಾರಣೆ ಮುಗಿದ ನಂತರ ಭಾರತದ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನು ಪದಚ್ಯುತಿಗೊಳಿಸುತ್ತಾರೆ. ಅರ್ಥ ಆಯ್ತು. ದ ಇಂಡಿಯನ್ ಪ್ರೆಸಿಡೆಂಟ್ ರಿಮೂವಲ್ ದ UPSC chairman and members on the ground of misbehavior or misefficiency or misconduct proved by the Supreme Court. So after removal, Indian President, Chairman and members of UPSC. ಅರ್ಥ ಆಯ್ತು ರೀ. ಇಲ್ಲೂ ಕೂಡ ಒಂದು ಕ್ವಶನ್ ಕೇಳ್ತಾರೆ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ವಾಟ್ ಈಸ್ ದ ಪ್ರೊಸೀಡರ್ ಫಾರ್ ದ ರಿಮೂವಲ್ ಆಫ್ ದಿ ಮೆಂಬರ್ಸ್ ಆಫ್ UPSC? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಿಗೊಳಿಸುತ್ತಾರೆ ಅಥವಾ ಹೇಗೆ ಪದಚ್ಯುತಿಗೊಳಿಸಲಾಗುತ್ತದೆ? ಹೇಗಪ್ಪ? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನು ಯಾವ ರೀತಿ ಪದಚ್ಯುತಿಗೊಳಿಸಲಾಗುತ್ತದೆ ಅಂದರೆ, ಅವರ ದುರ್ನಡತೆ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ಭಾರತದ ರಾಷ್ಟ್ರಪತಿಯವರು ಅವರನ್ನು ಪದಚ್ಯುತಿಗೊಳಿಸುತ್ತಾರೆ. ಅಥವಾ ಹೀಗೂ ಕೇಳಬಹುದು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನ ಯಾವ ಆಧಾರದ ಮೇಲೆ ಮತ್ತು ಯಾರು ಪದಚ್ಯುತಿಗೊಳಿಸುತ್ತಾರೆ? ದುರ್ನಡತೆ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರು ಪದಚ್ಯುತಿಗೊಳಿಸುತ್ತಾರೆ. ಅರ್ಥ ಆಯ್ತು. ದ ಇಂಡಿಯನ್ ಪ್ರೆಸಿಡೆಂಟ್, UPSC chairman and members on the ground of misbehavior, misefficiency and misconduct based on the proved by the Supreme Court, the removal of Indian President. Simple. ಅರ್ಥ ಆಯ್ತು. ಇಷ್ಟು ನಾವು ಪ್ರಮುಖವಾಗಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕುರಿತು ತಿಳ್ಕೊಬೋದು. ಭಾಳ ಸಿಂಪಲ್ ಐತಾರೆ. ಈಗ ಇರ್ತೇನೆ ನಾನು ಈ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಬಗ್ಗೆ ನೀವು ತಿಳ್ಕೋರೆ ಅಗದಿ ಮುಂದಿನ ನೆಕ್ಸ್ಟ್ ಏನಪ್ಪ ಅಂದ್ರೆ KPSC ಐತಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದು ಕೂಡ ಸೇಮ್ ಮಾದರಿ. ಅದು ರಾಜ್ಯದಾಗ ಬರ್ತೈತಿ, ಇದು ಕೇಂದ್ರದಾಗ ಬರ್ತೈತಿ. ಎರಡೂ ಕೆಲಸ ಸೇಮ ಮಾಡ್ತಾವೆ. ಅರ್ಥ ಆಯ್ತಾರೆ. ಇದು ನೀವು ತಿಳ್ಕೊಂಡಿರಿ ಅಂದ್ರೆ KPSC ಬಗ್ಗೆ ನಿಮಗೆ ಅಗದಿ ಈಸಿಯಾಗಿ ಅಗದಿ ಸರಳವಾಗಿ ಅರ್ಥ ಆಗೈತಿ. ಇಷ್ಟು ನಾವು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕುರಿತು ತಿಳ್ಕೊಬೋದು. ಅರ್ಥ ಆಯ್ತು ರೀ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಏನದಾವು ಅತಿ ಮಹತ್ವ ಅದಕ್ಕೆ ಇರ್ತೇನೆ. ಅತಿ ಮಹತ್ವ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವವಾದ ಪರಿಕಲ್ಪನೆ, ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಕಟ್ಟಿಟ್ಟ ಬುತ್ತಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ಸರಿಯಾಗಿ ನೋಡ್ಕೊಡ್ರಿ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC. ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ನಾವು ತಿಳಿದುಕೊಳ್ಳಬೇಕಾಗಿದೆ. ಖಂಡಿತವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಒಂದೊಂದಾಗಿ ಸಬ ಪಾಯಿಂಟ್ ಬಂದಿರ್ತಾವ, ಅದರ ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಳುತ್ತಾ ಮುಂದುವರಿಯೋಣ. ಇಲ್ಲಿ ಆರ್ಟಿಕಲ್ 320 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎನುಮರೇಟ್ ದ ಫಂಕ್ಷನ್ಸ್ ಆಫ್ ದ UPSC. ಭಾರತ ಸಂವಿಧಾನದ 320ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸ್ಪಷ್ಟಪಡಿಸ್ತದೆ. ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ವಿವರಣೆ ನೀಡುತ್ತದೆ ಭಾರತ ಸಂವಿಧಾನದ 320ನೇ ವಿಧಿ. ಹಾಗಾದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸಬ ಪಾಯಿಂಟ್ ಬಂದಿರ್ತಾವ, ಅದರ ಬಗ್ಗೆ ನೋಡೋಣ. ದ ಫಸ್ಟ್ ಒನ್, ಟು ಕಂಡಕ್ಟ್ ಎಕ್ಸಾಮಿನೇಷನ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಸರ್ವಿಸಸ್ ಆಫ್ ದ ಯೂನಿಯನ್ ಆ್ಯಂಡ್ ಆಲ್ ಇಂಡಿಯಾ ಸರ್ವಿಸಸ್. ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಗಳನ್ನು ನಡೆಸುವುದು ಇದರ ಮುಖ್ಯ ಜವಾಬ್ದಾರಿಯಾಗಿದೆ, ಇದರ ಮುಖ್ಯ ಕಾರ್ಯ ಆಗಿದೆ. ಏನು ಹೇಳ್ರಿ? ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಇದು ಮಹತ್ವವಾದ ಜವಾಬ್ದಾರಿ. ವಿದ್ಯಾರ್ಥಿಗಳೇ, ಕೇಂದ್ರ ಲೋಕಸೇವಾ ಆಯೋಗ ಏನು ಮಾಡಿದಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುಖಾಂತರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಮಹತ್ವದ ಜವಾಬ್ದಾರಿಯನ್ನು ಇದು ಪಡೆದುಕೊಳ್ಳುತ್ತೆ, ಇದು ಮಾಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿದಾಗ IAS 3 ಸೇವೆಗಳನ್ನು ಕಾಣ್ತೇವೆ. IAS, IPS, IFS ಅಂದರೆ ದೇಶದ ಅತ್ಯುನ್ನತ ನಾಗರಿಕ ಸೇವಾ ವರ್ಗವನ್ನು ಆಯ್ಕೆ ಮಾಡುವಲ್ಲಿ, ಅಂದರೆ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದರ ಮುಖಾಂತರ ಉನ್ನತ ಅಧಿಕಾರಿಗಳನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ UPSC ಕೇಂದ್ರ ಲೋಕಸೇವಾ ಆಯೋಗ. IAS ಆಗ್ಬೋದು, IPS ಆಗ್ಬೋದು, IFS ಆಗ್ಬೋದು, ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು, ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟಂತೆ ಆಗ್ಬೋದು, ಅಥವಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೂಡ ಆಯ್ಕೆ ಮಾಡ್ತದೆ. ಅಂದರೆ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸೋದು. ಆ ಸ್ಪರ್ಧಾತ್ಮಕ ಪರೀಕ್ಷೆ ಅಬ್ಜೆಕ್ಟಿವ್ ಟೈಪ್ ಇರಬೇಕು ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಇರಬೇಕು, ಯಾವ ಅಧಿಕಾರಿಗೆ ಯಾವ ರೀತಿಯ ಪರೀಕ್ಷೆನ ಇಡಬೇಕು,
ಉನ್ನತ ಅಧಿಕಾರಿಗಳಿಗೆ ಯಾವ ರೀತಿ ಪರೀಕ್ಷೆಗಳನ್ನು ಏರ್ಪಡಿಸಬೇಕು ಅನ್ನುವ ಎಲ್ಲ ಸಂಪೂರ್ಣವಾದ ಕಾರ್ಯಗಳನ್ನು ನಿಭಾಯಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದಕ್ಕೆ ಇರೋದಪ್ಪ ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರುತ್ತದೆ. ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಗಳನ್ನು ನಡೆಸುವುದು ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಅದರ ಕಾರ್ಯ. ಅರ್ಥ ಆಯ್ತು ರೀ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳ ಸೆಕೆಂಡ್ ಒನ್, ಟು ಅಸಿಸ್ಟ್ 2 or more states on request for joint recruitment for any services. 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆ ಮೇಲೆ ವಿಶೇಷವಾಗಿ ವಿದ್ಯಾರ್ಥಿ ಆಧಾರದ ಮೇಲೆ ಯಾವುದೇ ಸೇವೆಗಳಿಗೆ ಅಗತ್ಯವಿರುವಷ್ಟು ಜಂಟಿ ನೇಮಕಾತಿ ಮಾಡುವಂಥ ಅಧಿಕಾರ ಕಾರ್ಯ ಇದಕ್ಕೆ ಇರ್ತೈತಿ. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳು ಬೇಡಿಕೆ ಆಧಾರದ ಮೇಲೆ ವಿಶೇಷವಾಗಿ ವಿದ್ಯಾರ್ಥಿ ಆಧಾರದ ಮೇಲೆ ನಮಗಿಂಥ ಅಧಿಕಾರಿ ಬೇಕು, ಅತ್ಯುನ್ನತ ಅಧಿಕಾರಿ ಬೇಕು, ಉನ್ನತ ಅಧಿಕಾರಿ ಬೇಕು, ಈ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ಕಳಿಸ್ರಿ ಅನ್ನುವ ಒಂದು ಮನವಿ, ಒಂದು ಸಲಹೆ, ಒಂದು ರಿಕ್ವೆಸ್ಟನ್ನು ಸ್ವೀಕರಿಸಿ ಆ ರಾಜ್ಯಗಳಿಗೆ ಏನಪ್ಪ ಅಂತಂದ್ರೆ ಅತ್ಯುನ್ನತ ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಿ ಕಳಿಸುವಂಥ ಜವಾಬ್ದಾರಿ ಕೂಡ ಕೇಂದ್ರ ಲೋಕಸೇವಾ ಆಯೋಗ ಇರ್ತದೆ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆ ಮೇಲೆ ವಿಶೇಷ ವಿದ್ಯಾರ್ಥಿ ಆಧಾರದ ಮೇಲೆ ಯಾವುದೇ ಸೇವೆಗಳಿಗೆ ಅಗತ್ಯವಿರುವಷ್ಟು ಜಂಟಿ ನೇಮಕಾತಿ ಮಾಡುವಂಥ ಅಧಿಕಾರ ಕೂಡ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರ್ತದೆ ವಿದ್ಯಾರ್ಥಿಗಳೇ. ಇದು ಕೂಡ ಇನ್ನೊಂದು ಅದು ಮಾಡುವಂಥ ಪ್ರಮುಖ ಕಾರ್ಯ. ಏನು ಹೇಳ್ರಿ, 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆ ಮೇಲೆ ವಿಶೇಷವಾಗಿ ವಿದ್ಯಾರ್ಥಿ ಆಧಾರದ ಮೇಲೆ ಯಾವುದೇ ಸೇವೆಗಳಿಗೆ ಅಗತ್ಯವಿರುವಷ್ಟು ಜಂಟಿ ನೇಮಕಾತಿ ಮಾಡುವುದು ಕೂಡ ಇನ್ನೊಂದು ಇದರ ಪ್ರಮುಖ ಕಾರ್ಯವಾಗಿದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಟು ಅಡ್ವೈಸ್ ದ ಗೌರ್ಮೆಂಟ್ ಆನ್ ಮ್ಯಾಟರ್ಸ್ relating to the methods of recruitment, promotions, transfers, disciplinary actions and inter-service matters. ಅಂತಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಮೂರನೇದಾಗಿ ಬರುವಂಥ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಕಾರ್ಯ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ನೇಮಕಾತಿ ವಿಧಾನ, ಬಡ್ತಿಗಳು, ವರ್ಗಾವಣೆಗಳು, ಶಿಸ್ತಿನ ಕ್ರಮಗಳು ಮತ್ತು ಅಂತರ ಸೇವೆಗಳಿಗೆ ಸಂಬಂಧಿಸಿದ ಸರ್ಕಾರಕ್ಕೆ ತಿಳುವಳಿಕೆಯನ್ನು ನೀಡುತ್ತದೆ. ಸಂಬಂಧಿಸಿದಂತೆ ಸರ್ಕಾರಕ್ಕೆ ತಿಳುವಳಿಕೆ ನೀಡುವಂಥ ಕೆಲಸ ಕಾರ್ಯವನ್ನು ಇದು ಮಾಡ್ತದೆ. ಅರ್ಥ ಆಯ್ತು ರೀ. ಇಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತಿರಬಹುದು, ವರ್ಗಾವಣೆಗೆ ಸಂಬಂಧಪಟ್ಟಂತಿರಬಹುದು, ಬಡ್ತಿಗಳಿಗೆ ಸಂಬಂಧಪಟ್ಟಂತೆ ಆಗಬಹುದು, ಶಿಸ್ತು ಕ್ರಮಗಳಿಗೆ ಸಂಬಂಧಪಟ್ಟಂತೆ ಆಗಬಹುದು, ಅಂತರ ಸೇವೆಗಳಿಗೆ ಸಂಬಂಧಪಟ್ಟಂತೆ ಆಗಬಹುದು. ಈ ಎಲ್ಲ ವಿಚಾರವನ್ನು ತಿಳುವಳಿಕೆಯನ್ನು ಸರ್ಕಾರಕ್ಕೆ ನೀಡುವಂಥ ಕೆಲಸ ಕಾರ್ಯವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಅಂದರೆ ನಾಗರಿಕ ಸೇವಾ ವರ್ಗದ ನೌಕರರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ವಿಚಾರಗಳು ಇರ್ತಾವೆ, ಬಡ್ತಿಗೆ ಸಂಬಂಧಪಟ್ಟಂತೆ ವಿಚಾರಗಳಿರ್ತಾವೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಚಾರಗಳಿರ್ತಾವೆ. ಈ ಎಲ್ಲ ವಿಚಾರಗಳನ್ನ, ಈ ಎಲ್ಲ ತಿಳುವಳಿಕೆಯ ವಿಚಾರಗಳನ್ನು ಸರ್ಕಾರಕ್ಕೆ ನೀಡುವಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡುತ್ತದೆ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಮೂರನೇದಾಗಿ, ನೇಮಕಾತಿ ವಿಧಾನ, ಬಡ್ತಿಗಳು, ವರ್ಗಾವಣೆಗಳು, ಶಿಸ್ತಿನ ಕ್ರಮಗಳು ಮತ್ತು ಅಂತರ ಸೇವೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ತಿಳುವಳಿಕೆಯನ್ನು ನೀಡುತ್ತದೆ ಕೇಂದ್ರ ಲೋಕಸೇವಾ ಆಯೋಗ. ಇದು ಕೂಡ ಇನ್ನೊಂದು ಪ್ರಮುಖದ ಮಾಡುವಂತಹ ಪ್ರಮುಖ ಕಾರ್ಯ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಫೋರ್ತ್ ಒನ್ ಪಾಯಿಂಟ್, ಟು ಪ್ರೆಸೆಂಟ್ ಎನ್ಯುವಲ್ ರಿಪೋರ್ಟ್ ರಿಗಾರ್ಡಿಂಗ್ ಇಟ್ಸ್ ವರ್ಕಿಂಗ್ ಟು ದ ಪ್ರೆಸಿಡೆಂಟ್. ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಬೇಕು. ತಾವು ನಿರ್ವಹಿಸಿದ ಕರ್ತವ್ಯದ ಕುರಿತು, ತಾವು ಕೆಲಸ ಕಾರ್ಯವನ್ನು ನಿರ್ವಹಿಸಿದ ಕರ್ತವ್ಯದ ಬಗ್ಗೆ ಅಥವಾ ತಾವು ನಿರ್ವಹಿಸಿದ ಕೆಲಸದ ಕಾರ್ಯದ ಬಗ್ಗೆ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗ ಮಾಡಬೇಕಾಗುತ್ತದೆ. ತಮ್ಮ ಕರ್ತವ್ಯ ನಿರ್ವಹಣೆ ಬಗ್ಗೆ ಅಥವಾ ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಬೇಕು ಕೇಂದ್ರ ಲೋಕಸೇವಾ ಆಯೋಗ. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಏನು ಕೆಲಸ ಕಾರ್ಯವನ್ನು ಮಾಡಿದೆವು, ಯಾವ್ಯಾವ ನೇಮಕಾತಿಗಳನ್ನು ಮಾಡಿದೆವು, ಯಾರ್ಯಾರಿಗೆ ವರ್ಗಾವಣೆ ಕೊಟ್ಟೆವು, ಯಾರ್ಯಾರಿಗೆ ಬಡ್ತಿ ಕೊಟ್ಟೆವು ಅನ್ನುವ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ವರ್ಷ ಪೂರ್ತಿ ಮಾಡಿದಂತಹ ಸಂಪೂರ್ಣ ವಾರ್ಷಿಕ ವರದಿಯನ್ನು ಭಾರತದ ರಾಷ್ಟ್ರಪತಿಗೆ
ಕೇಂದ್ರ ಲೋಕ ಸೇವಾ ಆಯೋಗ ಸಲ್ಲಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಯಾವ್ಯಾವ ಪರೀಕ್ಷೆಗಳು ನಡೆಸಿದೆವು, ಯಾವ್ಯಾವ ಇಲಾಖೆಗೆ ಪರೀಕ್ಷೆ ನಡೆಸಿದೆವು, ಎಷ್ಟು ಪರೀಕ್ಷೆಗಳನ್ನು ನಡೆಸಿದೆವು, ಯಾವ್ಯಾವ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಂಡೆವು, ಯಾರ್ಯಾರಿಗೆ ವರ್ಗಾವಣೆ ಕೊಟ್ಟೆವು, ಯಾರ್ಯಾರಿಗೆ ಬಡ್ತಿ ಕೊಟ್ಟೆವು ಅನ್ನುವ ಎಲ್ಲ ಸಂಪೂರ್ಣವಾದ ವರ್ಷ ಪೂರ್ತಿ ಮಾಡಿದಂತಹ ವಾರ್ಷಿಕ ವರದಿಯನ್ನು ಭಾರತದ ರಾಷ್ಟ್ರಪತಿಗೆ ಕೇಂದ್ರ ಲೋಕ ಸೇವಾ ಆಯೋಗ ಸಲ್ಲಿಸಬೇಕಾಗ್ತದೆ. ಇದು ಕೂಡ ಇನ್ನೊಂದು ಪ್ರಮುಖ ಅದರ ಕಾರ್ಯ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳು ಫಿಫ್ತ್ ಒನ್, ಟು ಎಕ್ಸರ್ಸೈಸ್ ಸಚ್ ಅಡಿಷನಲ್ ಫಂಕ್ಷನ್ಸ್ ಆಸ್ ಪ್ರೊವೈಡೆಡ್ ಬೈ ಆನ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಸಂಸತ್ತಿನ ಕಾಯ್ದೆಯಲ್ಲಿ ಒದಗಿಸಿರುವ ಹೆಚ್ಚುವರಿ ಕಾರ್ಯಗಳನ್ನು ಕೈಗೊಳ್ಳಬೇಕು. ಸಂಸತ್ತಿನ ಕಾಯ್ದೆಯಲ್ಲಿ ಒದಗಿಸಿರುವಂಥ ಹೆಚ್ಚುವರಿ ಕಾರ್ಯಗಳನ್ನು ಕೈಗೊಳ್ಳುವಂಥ ಜವಾಬ್ದಾರಿ ಕೂಡ ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ಇರುತ್ತದೆ. ಅಂದರೆ ಸಂಸತ್ತು ಒದಗಿಸಿಕೊಟ್ಟಿರುವಂಥ ಹೆಚ್ಚುವರಿ ಕಾರ್ಯಗಳನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಕೇಂದ್ರ ಸೇವೆಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳಿರ್ಬೋದು, ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳಿರ್ಬೋದು, ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳಿರ್ಬೋದು. ಆ ಕಾರ್ಯಗಳನ್ನು ಹೆಚ್ಚುವರಿ ಒದಗಿಸಿಕೊಟ್ಟಿರುವಂಥ ಕಾರ್ಯಗಳನ್ನು ಕೂಡ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ಇರುತ್ತದೆ. ಸಂಸತ್ತಿನಲ್ಲಿ ಒದಗಿಸಿರುವ ಹೆಚ್ಚುವರಿ ಕಾರ್ಯಗಳನ್ನು ಕೂಡ ಕೈಗೊಂಡು ಅವುಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕಾಗ್ತದೆ ಕೇಂದ್ರ ಲೋಕ ಸೇವಾ ಆಯೋಗ. ಇದು ಕೂಡ ಇನ್ನೊಂದು ಪ್ರಮುಖ ಅದರ ಅಧಿಕಾರ ಕಾರ್ಯ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳು ಲಾಸ್ಟ್ ಒನ್ ಪಾಯಿಂಟ್, ಕೊನೆಯದಾಗಿ ಬರುವಂಥ ಇನ್ನೊಂದು ಅಧಿಕಾರ ಕಾರ್ಯ, ಟು ಸರ್ವ್ ಆಲ್ ಆರ್ ಎನಿ ನೀಡ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆನ್ ರಿಕ್ವೆಸ್ಟ್ ಬೈ ದ ಗವರ್ನರ್ ಆ್ಯಂಡ್ ವಿತ್ ದ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್. ಅಂತಂದರೆ ಕೊನೆಯದಾಗಿ ಬರುವಂಥ ಪ್ರಮುಖ ಅಧಿಕಾರ ಕಾರ್ಯ ವಿದ್ಯಾರ್ಥಿಗಳೇ, ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಮತ್ತು ರಾಜ್ಯಪಾಲರ ಕೋರಿಕೆ ಮೇರೆಗೆ ಸಂಬಂಧಪಟ್ಟ ರಾಜ್ಯದ ಯಾವುದೇ ಕಾರ್ಯಗಳನ್ನು ನಿರ್ವಹಿಸುವುದು. ಅಂದರೆ ರಾಜ್ಯ ಸೇವೆಗಳಿಗೆ ಸೇವೆಯನ್ನು ಸಲ್ಲಿಸುವಂಥ ಜವಾಬ್ದಾರಿ ಕೂಡ ಇದಕ್ಕೆ ಇರ್ತದೆ. ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಮತ್ತು ರಾಜ್ಯಪಾಲರ ಸಲಹೆ ಮತ್ತು ಕೋರಿಕೆಯ ಮೇರೆಗೆ ಸಂಬಂಧಪಟ್ಟಂತಹ ರಾಜ್ಯದ ಯಾವುದೇ ಕಾರ್ಯಗಳನ್ನು ನಿರ್ವಹಿಸುವಂಥ ಕೆಲಸ ಕಾರ್ಯವನ್ನು ಕೂಡ ಕೇಂದ್ರ ಲೋಕ ಸೇವಾ ಆಯೋಗ ಮಾಡ್ತದೆ. ಅಂದರೆ ವಿವಿಧ ರೀತಿಯ ರಾಜ್ಯಗಳಿಗೆ ಸೇವೆಗಳನ್ನು ಒದಗಿಸುವಂಥ ಜವಾಬ್ದಾರಿ ಕೂಡ ಇದಕ್ಕೆ ಇರ್ತೈತೆ. ಇದು ಒಳ್ಳೆಯ ಕೇಂದ್ರ ಸರ್ಕಾರ ಕೇವಲ ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಅಷ್ಟೇ ಅಲ್ಲ, ವಿವಿಧ ರೀತಿಯ ರಾಜ್ಯ ಸೇವೆಗಳನ್ನು ಒದಗಿಸಿಕೊಡುವಂಥ ಕೆಲಸ ಕಾರ್ಯವನ್ನು ಕೂಡ ಕೇಂದ್ರ ಲೋಕ ಸೇವಾ ಆಯೋಗ ಮಾಡ್ತದೆ. ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಸೇವೆಗಳನ್ನು ಒದಗಿಸಿಕೊಡುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ಕೇಂದ್ರ ಲೋಕ ಸೇವಾ ಆಯೋಗ ಮಾಡ್ತದೆ. ಹೀಗಾಗಿ ಇದು ಕೂಡ ಇನ್ನೊಂದು ಕೊನೆಯದಾಗಿ ಬರುವಂಥ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಮತ್ತು ರಾಜ್ಯಪಾಲರ ಸಲಹೆಯ ಕೋರಿಕೆ ಮೇರೆಗೆ ಸಂಬಂಧಪಟ್ಟಂಥ ರಾಜ್ಯದ ಯಾವುದೇ ಕಾರ್ಯಗಳನ್ನು ನಿರ್ವಹಿಸುವುದು ಕೂಡ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ ಕೇಂದ್ರ ಲೋಕ ಸೇವಾ ಆಯೋಗದ್ದು. ಇಷ್ಟು ನಾವು ಪ್ರಮುಖವಾಗಿ ಏನಪ್ಪ ಅಂದರೆ ಕೇಂದ್ರ ಲೋಕ ಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೋಬೋದು. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವ ಐತಿ. 2 ಅಂಕದ ದೃಷ್ಟಿಯಿಂದ ಕೇಳ್ಬೋದು. ನೇಮ್ ಎನಿ ಟು ಫಂಕ್ಷನ್ಸ್ ಆಫ್ UPSC. ಯಾವುದಾದ್ರೂ 2 ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳನ್ನು ಬರೀರಿ ಕೇಳ್ಬೋದು. 2 ಅಂಕದ ಮೇಲೆ ಕೂಡ ಕೇಳ್ಬೋದು. 6 ಪಾಯಿಂಟ್ದಾಗ ಬೇಕಾದ 2 ಬಿಡಿಸ್ರಿ ನೀವು. 2 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳ್ಬೋದ್ರೆ ಈಗ ಇರ್ತೇನೆ. 2 ಅಂಕದ ಮೇಲೆ ಕೂಡ ಪ್ರಶ್ನೆ ಕೇಳ್ಬೋದು. ಮೆನ್ಷನ್ ಎನಿ ಟು ಫಂಕ್ಷನ್ಸ್ ಆಫ್ UPSC ಹಿಂಗೂ ಕೇಳ್ಬೋದು. ಯಾವುದಾದ್ರೂ 2 ಕೇಂದ್ರ ಲೋಕ ಸೇವಾ ಆಯೋಗದ ಅಧಿಕಾರ ಕಾರ್ಯಗಳನ್ನು ಹೆಸರಿಸಿ. 2 ಅಂಕದ ಮೇಲೆ ಕೂಡ ಕೇಳ್ಬೋದು. ಇನ್ನು 5 ಅಂಕದ ದೃಷ್ಟಿಯಿಂದ ಕೂಡ ಬಹಳ ಮಹತ್ವ ಐತೆ. ಎಕ್ಸ್ಪ್ಲೇನ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ UPSC. ಕೇಂದ್ರ ಲೋಕ ಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ಬೋದು. 5 ಮಾರ್ಕ್ಸ್. ಇನ್ನು 2 ಕೂಡಿ ಮತ್ತೆ 2 ಕೂಡಿ ಬರೀಬೇಕು ನೀವು. ರಚನೆನೂ ಬರೀಬೇಕ್ರಿ. ಬರೀ ಅಧಿಕಾರ ಬರೋದಿಲ್ಲ ರೀ, ಏರ್ತೇನೆ ಅಧಿಕಾರ ಕಾರ್ಯಗಳು ಅಷ್ಟೇ ಬರೋದಿಲ್ಲ, ರಚನೆ ಕೂಡ ಬರೀಬೇಕಾದ್ರೆ. ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್ ಆ್ಯಂಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ UPSC. 5 ಅಂಕದ ಮೇಲೆ ಭಾಳ ಸರಿ ಕ್ವಶನ್ ಕೇಳಿದಾರ. ಅತಿ ಮಹತ್ವದ ಪರಿಕಲ್ಪನೆ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಅಂದ್ರೆ ಭಾಳ ಮಹತ್ವ ಐತ್ರಿ. ಈಗ ಇರ್ತೇನೆ 5 ಅಂಕದ ದೃಷ್ಟಿಯಿಂದ ಕಟ್ಟಿಟ್ಟ ಬುತ್ತಿ ಅದು. ವಿಶೇಷವಾಗಿ 10 ಅಂಕದ ಮೇಲೆ ಪ್ರಶ್ನೆ ಬರುವುದಿಲ್ಲ. ಒಂದು ವೇಳೆ 10 ಅಂಕದ ಮೇಲೆ ಪ್ರಶ್ನೆ ಕೇರು ಕೂಡ ನೀವು ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಬರೆಯಬೇಕು. 5 ಅಂಕದ ಮೇಲೆ ಕೇಳಿ ಕೂಡ ರಚನೆ ಮತ್ತು ಅಧಿಕಾರ ಕಾರ್ಯಗಳು ಬರೆಯಬೇಕು. ಬರೀ ಅಧಿಕಾರ ಕಾರ್ಯಗಳು ಅಷ್ಟೇ ಬರೋದಿಲ್ಲ. ಈಗ ಇರ್ತೇನೆ ನಾನು 5 ಅಂಕದ ದೃಷ್ಟಿಯಿಂದ ಭಾಳ ಮಹತ್ವ ಐತಿ. ಅರ್ಥ ಆಯ್ತು ರೀ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗದ ಬಗ್ಗೆ ತಿಳಿದುಕೊಂಡಿವು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಸ್ವಲ್ಪ ಗಮನಕ್ಕೆ ಕೇಳ್ರಿ.
ಸಿಂಪಲ್ ಆಗಿ. ಇಲ್ಲಿ ಮೊದಲನೇದಾಗಿ ಬರುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಸಿಂಪಲ್ ಪ್ರಶ್ನೆ, ಎಕ್ಸ್ಪೆಂಡ್ ಯು ಪಿ ಎಸ್ ಸಿ. ಇದನ್ನು ಹೇಳಿ ನಿಮಗೆ ಸ್ಟಾರ್ಟಿಂಗ್, ಬಟ್ ಈಗ ಹಾಕತ್ತೇನೆ ರೀ, ಇಲ್ಲಿ ಕೇಳ್ರಿ. ಎಕ್ಸ್ಪೆಂಡ್ ಯು ಪಿ ಎಸ್ ಸಿ ಇದು ಫಸ್ಟ್ ಕ್ವಶನ್ ರೀ. ಈಗ ಹೇಳ್ತೇನೆ ನಾನು, ಭಾಳ ಇಂಪಾರ್ಟೆಂಟ್. ಎಕ್ಸ್ಪೆಂಡ್ ಯು ಪಿ ಎಸ್ ಸಿ, ಯು ಪಿ ಎಸ್ ಸಿಯನ್ನು ವಿಸ್ತರಿಸಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ. ಸಿಂಪಲ್, ಅರ್ಥ ಆಯ್ತು ರೀ? ಇದು ಅಗದಿ ಈಸಿ. ಇನ್ನು ಇನ್ನೊಂದು ಎರಡನೇದಾಗಿ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಒಬ್ಬರು ಅಧ್ಯಕ್ಷರು, 10 ಜನ ಸದಸ್ಯರಿದ್ದಾರೆ. ಚೇರ್ಮನ್ ಆ್ಯಂಡ್ 10 ಮೆಂಬರ್ಸ್. ಸಿಂಪಲ್, ಇದು ಎರಡನೇ ಕ್ವಶನ್. ಇನ್ನು ನೆಕ್ಸ್ಟ್, ಹೂ ಅಪಾಯಿಂಟ್ಸ್ ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ, ಪ್ರೆಸಿಡೆಂಟ್. ಯಾರು ಹೇಳ್ರಿ? ಪ್ರೆಸಿಡೆಂಟ್, ರಾಷ್ಟ್ರಪತಿ ಅಂತ ನೀವು ಹೇಳಬೇಕಾಗ್ತದೆ. ಇನ್ನು ಇನ್ನೊಂದು ಕ್ವಶನ್ ಕೇಳ್ತಾರೆ. ಹೆಂಗೆ ಕೇಳ್ತಾರೆ ನೋಡ್ರಿ, ವಾಟ್ ಈಸ್ ದ ಪ್ರೊಸೀಜರ್ ಫಾರ್ ದ ರಿಮೂವಲ್ ಆಫ್ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ಯು ಪಿ ಎಸ್ ಸಿ? ನೀವು ಕೇಳ್ಬೋದು. ವಾಟ್ ಈಸ್ ದ ಪ್ರೊಸೀಜರ್ ಫಾರ್ ದ ರಿಮೂವಲ್ ಆಫ್ ಮೆಂಬರ್ಸ್ ಆಫ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನ ಹೇಗೆ ಪದಚ್ಯುತಿಗೊಳಿಸಲಾಗುತ್ತದೆ? ಹೆಂಗೆ ಹೇಳ್ರಿ? ದುರ್ನಡತೆ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವಿಚಾರಣೆ ಮುಗಿದ ನಂತರ ಇವರನ್ನು ಪದಚ್ಯುತಿಗೊಳಿಸುತ್ತಾರೆ. ದುರ್ನಡತೆ, ಅಸಭ್ಯ ವರ್ತನೆ, ಅನುಚಿತ ವರ್ತನೆ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ವಿಚಾರಣೆ ಮುಗಿದ ನಂತರ ಇವರನ್ನು ರಾಷ್ಟ್ರಪತಿಯವರೇ ಪದಚ್ಯುತಿಗೊಳಿಸುತ್ತಾರೆ. ದ ಇಂಡಿಯನ್ ಪ್ರೆಸಿಡೆಂಟ್ ಆನ್ ದ ಗ್ರೌಂಡ್ ಆಫ್ ಮಿಸ್ಬಿಹೇವಿಯರ್, ಮಿಸ್ಎಫಿಷಿಯನ್ಸಿ, ಮಿಸ್ಕಂಡಕ್ಟ್ ಆನ್ ದ proved by the Supreme Court after removal of Indian President. ಸಿಂಪಲ್, ಅರ್ಥ ಆಯ್ತು ರೀ? ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ದ ರಿಟೈರ್ಡ್ ಏಜ್ ಆಫ್ ದ ಚೇರ್ಮನ್ ಆಫ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು? ಎಷ್ಟು ರೀ? 65 years, 65 ವರ್ಷ. ಸಿಂಪಲ್. ಇನ್ನೊಂದು ಕೇಳ್ತಾರೆ, ವಾಟ್ ಈಸ್ ದ ಟರ್ಮ್ ಆರ್ ಟ್ಯೂನಿಯರ್ ಆಫ್ ಆಫೀಸ್ ಆಫ್ ಮೆಂಬರ್ಸ್ ಆಫ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? ಎಷ್ಟು ರೀ? 6 ವರ್ಷ ಮತ್ತು 65 ವರ್ಷ ವಯಸ್ಸಾಗುವವರೆಗೂ ಕೂಡ ಅಧಿಕಾರದಲ್ಲಿರುತ್ತಾರೆ. 6 years till the attain the age of 65 years. ಸಿಂಪಲ್, ಅರ್ಥ ಆಯ್ತು ರೀ? ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬಹುದು ವಿದ್ಯಾರ್ಥಿಗಳು. ಹೆಂಗೆ ಕೇಳ್ತಾರೆ ನೋಡ್ರೆ, ನೇಮ್ ಎನಿ ಟು ಫಂಕ್ಷನ್ಸ್ ಆಫ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದ ಯಾವುದಾದ್ರೂ 2 ಕಾರ್ಯಗಳನ್ನ ಬರೆಯಿರಿ ಅಥವಾ ಹೆಸರಿಸಿ. ನೀವು ಬೇಕಾದ 6ರಾಗ 2 ಕಾರ್ಯಗಳನ್ನ ಬಿಡಿಸ್ರಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಹೆಂಗೆ ಕೇಳ್ತಾರಪ್ಪ, ವಾಟ್ ಆರ್ ದ ಕ್ವಾಲಿಫಿಕೇಶನ್ಸ್ ಟು ಬಿ ದ ಮೆಂಬರ್ಸ್ ಆಫ್ ಯು ಪಿ ಎಸ್ ಸಿ? ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರಾಗಬೇಕಾದರೆ ಇರಬೇಕಾದ ಅರ್ಹತೆಗಳು ಯಾವುವು? ಇದು ಕೂಡ 2 ನಂಬರ್ ಪ್ರಶ್ನೆ ಕೇಳಬಹುದು. ಯಾವ್ರಿ? ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು. ಮಿನಿಮಮ್ ಆಫ್ 10 years ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್ ಸರ್ವಿಸ್, ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವ ಹೊಂದಿರಬೇಕು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಇರಬೇಕು. ಸಿಂಪಲ್. ಹಿ ಮಸ್ಟ್ ನಾಟ್ ಬಿ ಮ್ಯಾಡ್ ಆ್ಯಂಡ್ ಕ್ರಿಮಿನಲ್, ಅಪರಾಧಿ ಮತ್ತು ಹುಚ್ಚನಾಗಿರಬಾರ್ದು. ಸಿಂಪಲ್. ಇದು ಕೂಡ ಕ್ವಶನ್ ಬರ್ತೈತೆ, ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇನ್ನು 5 ಅಂಕದ ದೃಷ್ಟಿಯಿಂದ ಕೂಡ ಕ್ವಶನ್ ಕೇಳ್ತಾರೆ. 5 ಅಂಕದ ದೃಷ್ಟಿಯಿಂದ ಕೇಳ್ಬೋದು, 10 ಅಂಕದ ದೃಷ್ಟಿಯಿಂದ ಕೇಳ್ಬೋದು. ಅದು ಕೂಡ ಭಾಳ ಮಹತ್ವ ಐತೆ. ಹೆಂಗೆ ರೀ? ಎಕ್ಸ್ಪ್ಲೇನ್ ದ ಕಾಂಪೋಸಿಷನ್ ಆ್ಯಂಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಯು ಪಿ ಎಸ್ ಸಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಹಿಂಗೂ ಕೂಡ 5 ಅಂಕದ ಮೇಲೆ ಪ್ರಶ್ನೆ ಕೇಳಬಹುದು. ಭಾಳ ಮಹತ್ವದ ಪರಿಕಲ್ಪನೆ. ಇನ್ನು ಹಿಂಗೂ ಕೇಳಬಹುದು, ರೈಟ್ ದ ಕಾಂಪೋಸಿಷನ್ ಆಫ್ ಯು ಪಿ ಎಸ್ ಸಿ. ರೈಟ್ ದ ಕಾಂಪೋಸಿಷನ್ ಆಫ್ ಯು ಪಿ ಎಸ್ ಸಿ. ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ ಬಗ್ಗೆ ಬರೆಯಿರಿ. 5 ಮಾರ್ಕ್ಸ್ ಕ್ವಶನ್. ಬರೀ ರಚನೆ ಅಷ್ಟೇ ಕೇಳಬಹುದು, ಬರೀ ರಚನೆ ಅಷ್ಟೇ ಕೇಳಬಹುದು. 5 ಮಾರ್ಕ್ಸ್ ದೃಷ್ಟಿಯಿಂದ ಕೇಂದ್ರ ಲೋಕ ಸೇವಾ ಆಯೋಗದ ರಚನೆ ಬಗ್ಗೆ ಬರೆಯಿರಿ. ಸಿಂಪಲ್. ಹಿಂಗೂ ಕೇಳಬಹುದು.
ಅರ್ಥ ಆಯ್ತರೆ? ಒಟ್ಟಿನಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ ಪರಿಕಲ್ಪನೆ, ಎಕ್ಸಾಮ್ ದೃಷ್ಟಿಯಿಂದ ಕಟ್ಟಿಟ್ಟ ಬುತ್ತಿ. ಭಾಳ ಸರಿ ಕ್ವಶನ್ ಕೇಳಿದರು. ಕೇಂದ್ರ ಲೋಕಸೇವಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್ ಆ್ಯಂಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ UPSC. ಭಾಳ ಸರಿ ಕ್ವಶನ್ ಬಂದೈತಿ, ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇಷ್ಟು ನಾಮ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ತಿಳ್ಕೊಬೋದು ವಿದ್ಯಾರ್ಥಿಗಳ. ಇನ್ನೊಂದದ KPSC, ಕರ್ನಾಟಕ ಲೋಕಸೇವಾ ಆಯೋಗ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.